Welcome to Vanijya Madhyama YouTube channel. Today we are going to explain about MSME. ಸೊ ನಾವು ಏನಕ್ಕೆ MSME ನ ತಗೋಬೇಕು, MSME ಯಾರ್ಯಾರಿಗೆ ಮ್ಯಾಂಡೇಟರಿ, ಮತ್ತೆ MSME ಇಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನಾನು ಮೊದಲನೇದಾಗಿ MSME ಫುಲ್ ಫಾರ್ಮ್ ಹೇಳ್ತಾ ಇದ್ದೀನಿ. MSME ಅಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ. ಆಕ್ಚುಲಿ ಮುಂಚೆ ಎಲ್ಲ MSME ರಿಜಿಸ್ಟ್ರೇಷನ್ ಅಂತ ಹೇಳ್ತಿದ್ರು, ಇವಾಗ ಆಕ್ಚುಲಿ ಅದು ವೆಬ್ಸೈಟ್ ನ ಚೇಂಜ್ ಮಾಡಿ ಉದ್ಯಮ್ ಸರ್ಟಿಫಿಕೇಟ್ ಅಂತ ಮಾಡಿದ್ದಾರೆ. ಸೊ ಕನ್ಫ್ಯೂಷನ್ ಆಗ್ಬಿಡಿ, ಉದ್ಯಮ್ ಸರ್ಟಿಫಿಕೇಟ್ ಇಸ್ ನಥಿಂಗ್ ಬಟ್ MSME ಇಸ್ ನಥಿಂಗ್ ಬಟ್ ಉದ್ಯಮ್ ಸರ್ಟಿಫಿಕೇಟ್. ಇದ್ರದ್ದು ಫುಲ್ ಫಾರ್ಮ್ ಹೇಳ್ತಾ ಇದೀನಿ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ. ಸೊ MSME ನ ಏನಕ್ಕೆ ಗೌರ್ಮೆಂಟ್ ಮಾಡಿದ್ದಾರೆ ಅಂತ ಅಂದ್ರೆ ಓನ್ಲಿ ಫಾರ್ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್. ಅಂದ್ರೆ ನಿಮ್ದು ಬಿಸ್ನೆಸ್ ತುಂಬಾ ಚಿಕ್ಕದಾಗಿರುತ್ತೆ, ನೀವು MSME ನ ತಗೊಳ್ಳೇಬೇಕಾಗತ್ತೆ. ಯಾವ ಕಾರಣಕ್ಕೋಸ್ಕರ, ಈ ಎಕ್ಸಾಂಪಲ್ ಮೇಜರ್ ಹೇಳ್ಬಿಡ್ತೀನಿ ನಾನು ಆಕ್ಚುಲಿ. ಸೊ ಮೇಜರ್ ಆಗಿ ನೀವು ಒಬ್ಬ ಸಪ್ಲೈಯರ್ಗೆ ಸಪ್ಲೈ ಮಾಡಿರ್ತೀರಾ. ಎಕ್ಸಾಂಪಲ್ ಇವತ್ತು ಬಂದು 30th ಜೂನ್ ಅಲ್ಲ, ಸೊ 30th ಜೂನ್ 2026 ನೀವು ಸಪ್ಲೈ ಮಾಡಿದ್ದೀರಾ. ಸೊ ಅವನು ಪೇಮೆಂಟ್ ಬಂದು ವಿತಿನ್ 45 ಡೇಸ್ ಕೊಡ್ಬೇಕು ನಿಮ್ಗೆ. ಸೊ ಬಿಲೋ 45 ಡೇಸ್ ಒಳಗಡೆನೆ ಅವನು ನಿಮ್ಗೆ ಪೇಮೆಂಟ್ ಕೊಡಬೇಕು. ಇಲ್ಲ ಅಂತಂದ್ರೆ ಅವನು ಇಂಟ್ರೆಸ್ಟ್ ನ ಮ್ಯಾಂಡೇಟರಿಯಾಗಿ ಕೊಡ್ಲೇಬೇಕಾಗತ್ತೆ. ಆಕ್ಚುಲಿ ದೊಡ್ಡ ಕಂಪ್ನಿಗಳು ಲೈಕ್ ಟೊಯೋಟಾ, ವಿಪ್ರೋ ಅವರೆಲ್ಲ ಬಂದು ವಾಲಂಟ್ರಿಯಾಗೆ ಇಂಟ್ರೆಸ್ಟ್ ನ ಕೊಡ್ತಾರೆ. ಬಟ್ ಸಣ್ಣ ಕಂಪ್ನಿಗಳು ಕೊಡೋದಿಲ್ಲ. ನೀವು ಅದನ್ನ ಬಂದು ಡಿಮ್ಯಾಂಡ್ ಮಾಡ್ಬೋದು. ನಿಮ್ಗೆ ಏನಾದ್ರು ಯೂಸ್ ಅಮೌಂಟ್ ಇದ್ರೆ, ಎಕ್ಸಾಂಪಲ್ 10,000 15,000 ಇದ್ರೆ ಇಗ್ನೋರಬಲ್ ಆಗುತ್ತೆ ಇಂಟ್ರೆಸ್ಟ್ ಎಲ್ಲ. ಸೊ 10 ಲಕ್ಷ 20 ಲಕ್ಷ ಏನಾದ್ರು ಮಾಡಿದ್ರಿ ಅಂತ ತಿಳ್ಕೊಳ್ಳಿ ಸಿಂಗಲ್ ಬಿಲ್, ಅವಾಗ ಏನಾಗುತ್ತೆ ನಿಮ್ಗೆ ಯೂಸ್ ಡಿಫರೆನ್ಸ್ ಬರುತ್ತಲ್ಲ ಅಮೌಂಟ್ ರಿಸೀವಬಲ್ ಮೇಲೆ. ಸೊ ಅದ್ರ ಮೇಲೆ ನೀವು ಕೇಸ್ ಹಾಕಿದ್ರೆ ನಿಮಗೆ ಅಮೌಂಟ್ ಬರುತ್ತೆ. ಸೊ ಈಗ ಏನಾದ್ರು ಇವನು ನೀವು ಇದು ಮಾಡಿಬಿಟ್ಟಿರ್ತೀರಾ, ಏನ್ ಮಾಡಿರ್ತೀರಾ, ನೀವು ಸಪ್ಲೈ ಮಾಡಿರ್ತೀರಾ, ಅವನು ಪೇಮೆಂಟ್ ಕೊಡ್ಲೇಬೇಕು. ಸೊ ಅವನೇನಾದ್ರೂ 180 ಡೇಸ್ ಒಳಗಡೆ ಪೇಮೆಂಟ್ ಕೊಡ್ಲಿಲ್ಲ ಅಂತ ತಿಳ್ಕೊಳ್ಳಿ. ಸೊ ಓಕೆ, 180 ಡೇಸ್ ಒಳಗಡೆ ಅವನಾದ್ರೂ ಪೇಮೆಂಟ್ ಕೊಡ್ಲಿಲ್ಲ ಅಂತಂದ್ರೆ ನೀವು ಬಿಲ್ ಅಪ್ಲೋಡ್ ಮಾಡಿರ್ತೀರಲ್ಲ GST ನಲ್ಲಿ, ಅದನ್ನ ರಿವರ್ಸಲ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ನಿಮ್ಮಿಂದ ಔಟ್ಪುಟ್ ಹೋಗಿರೋದು ರಿವರ್ಸಲ್ ಆಗಿ ಬಂದು ನಿಮ್ ಕ್ರೆಡಿಟ್ ಲೆಜರ್ ಕುಂದ್ಕೊಳುತ್ತೆ. ಸೊ ಫ್ರೆಂಡ್ಸ್, ಆಕ್ಚುಲಿ ನೀವು GST ತಗೊಂತೀರಾ. ಸೊ GST ತಗೊಂಡಿದ್ದು ಇಮಿಡಿಯೇಟ್ ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು, ದಯವಿಟ್ಟು MSME ನ ತಗೊಂಡ್ಬಿಡಿ. ಸೊ ಅದು 500,000 ಡಿಪೆಂಡ್ಸ್ ಅಪಾನ್ ಕಾಸ್ಟ್ ಆಗುತ್ತೆ. ನಿಮ್ದು ವೇರಿಯೇಷನ್ ಆಫ್ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಮೇಲೆ ಚೇಂಜ್ ಆಗುತ್ತೆ ಅದು. ಸೊ MSME ನ ದಯವಿಟ್ಟು ತಗೊಳ್ಳಿ, ಅದರಿಂದ ಬೆನಿಫಿಟ್ ಇದೆ. ಸೊ ಇದು ನಾನು ನಿಮ್ಗೆ ಸಜೆಷನ್. ಸೊ ನೆಕ್ಸ್ಟ್ ನಾನು ಬೆನಿಫಿಟ್ ಬರ್ತಾ ಇದ್ದೀನಿ. ಸೊ ಫಸ್ಟ್ ಬೆನಿಫಿಟ್ ನೋಟ್ ಮಾಡ್ತಾ ಇದೀನಿ ನೋಡಿ, ಅದು ಸೊ ಈಸಿಯರ್ ಟು ಬ್ಯಾಂಕ್ ಲೋನ್ಸ್ ಅಂದ್ರೆ ನಿಮ್ಗೆ ಏನಾದ್ರೂ ಬ್ಯಾಂಕ್ಗೆ ಲೋನ್ಗೆ ಹೋಗ್ತೀರಾ. ಸೊ ಅವಾಗ ಬ್ಯಾಂಕ್ ಅವ್ರು ಏನ್ ಕೇಳ್ತಾರೆ, ನಿಮ್ದು ಬಿಸ್ನೆಸ್ ಪ್ರೂಫ್ ಕೊಡಿ ಅಂತ ಕೇಳ್ತಾರೆ ಅಲ್ವಾ? ಖಂಡಿತ ಎಲ್ರಿಗೂ ಗೊತ್ತಿರುತ್ತೆ ಯೂಶಲಿ. ಸೊ ಬಿಸ್ನೆಸ್ ಪ್ರೂಫ್ ಅಂತ ಅಂದ್ರೆ ಏನು, GST ಇರುತ್ತೆ, ಲೇಬರ್ ಸರ್ಟಿಫಿಕೇಟ್ ಇರುತ್ತೆ, ಫುಡ್ ಲೈಸೆನ್ಸ್ ಇರುತ್ತೆ, MSME ಇರುತ್ತೆ. ಸೊ MSME ನಿಮ್ಮ ಹತ್ರ ಏನಾದ್ರೂ ಇದೆ ಅಂತಂದ್ರೆ ಅವಾಗ ಗೊತ್ತಾಗುತ್ತೆ ನೀವು ಸ್ಮಾಲ್ ಬಿಸ್ನೆಸ್ ವೆಂಡರ್ ಅಂತ. ಸೊ ಅವಾಗ ಏನಾಗುತ್ತೆ, ಬ್ಯಾಂಕ್ ಅವ್ರಿಗೆ ಸೊ ಈ ಫಂಡ್ ನ ಬಂದು MSME ಇರೋರ್ಗೆ ಕೊಡ್ಬೇಕಂತ ಒಂದು ರೂಲ್ಸ್ ಇರುತ್ತೆ. ಅದ್ರ ಪ್ರಕಾರ ನಿಮ್ಗೆ ಈಸಿಯಾಗಿ ನಿಮ್ಗೆ ಫಂಡ್ ಸಿಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು, ಸೊ ನಾನು ಹೇಳ್ತಾ ಇದ್ದೀನಿ, ಸೆಕೆಂಡ್ ಪಾಯಿಂಟ್ ಬಂದು ಎಲಿಜಿಬಿಲಿಟಿ ಫಾರ್ ಗೌರ್ಮೆಂಟ್ ಸ್ಕೀಮ್ಸ್. ಗೌರ್ಮೆಂಟ್ ಇಂದ ಕೆಲವೊಂದು ಟೆಂಡರ್ ಬಿಡುತ್ತಾರಲ್ವಾ, ಸೊ ಅದಕ್ಕೆ ಒಂದು ಚೆಕ್ ಲಿಸ್ಟ್ ಇರುತ್ತೆ. ಅದರಲ್ಲಿ MSME ಬಂದು ಮ್ಯಾಂಡೇಟರಿ ಆಗಿರುತ್ತೆ. ಸೊ ನಿಮ್ಗೆ ಯಾವ್ದಾದ್ರು ಟೆಂಡರ್ಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ಈ MSME ಬಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಪ್ರೊಟೆಕ್ಷನ್ ಎಗೇನೆಸ್ಟ್ ಡಿಲೈಡ್ ಪೇಮೆಂಟ್. ಸೊ ಪ್ರೊಟೆಕ್ಷನ್ ಎಗೇನೆಸ್ಟ್ ಡಿಲೈಡ್ ಪೇಮೆಂಟ್. ಸೊ ನಾನು ಅವಾಗಲೇ ಮುಂಚೆ ಹೇಳಿದ್ದೇನೆ ನಿಮಗೆ ಪಾಯಿಂಟು, ಸೇಮ್ ಅದೇ ಪಾಯಿಂಟ್ ಇಲ್ಲಿ ರಿಪೀಟ್ ಆಗುತ್ತೆ. ಯಾರಿಗಾದ್ರೂ ನೀವು ಸಪ್ಲೈ ಮಾಡಿ ಅವರು ನಿಮಗೆ 45 ಡೇಸ್ ಒಳಗಡೆ ಪೇಮೆಂಟ್ ಕೊಡಲಿಲ್ಲ ಅಂದರೆ ನೀವು ಲೀಗಲ್ ಆಗಿ ಅವ್ರಿಗೆ ನೋಟಿಸ್ ಕಳಿಸ್ಬೋದು. ಸೊ ಲೀಗಲ್ ನೋಟಿಸ್ ಕಳಿಸಿದ್ರೆ ಅವ್ರು ಆಟೋಮೆಟಿಕ್ ಬಂದು ನಿಮಗೆ ಪೇಮೆಂಟ್ ಕೊಡ್ತಾರೆ. ಸೊ ನಿಮ್ಮ ಮೇಲ್ ಕನ್ವರ್ಸೇಷನ್ನು ಮತ್ತು ಅವ್ರಿಗೆ ನೀವು ಅಪ್ಡೇಟ್ ಮಾಡಿರ್ತಾರಲ್ಲ ಪೇಮೆಂಟ್ ಬಗ್ಗೆ ಎಲ್ಲ ಹೇಳಿ ಅಂತ, ಅದೆಲ್ಲ ವಾಟ್ಸಪ್ ಪ್ರೂಫು, ಮೇಲ್ ಪ್ರೂಫ್ ಎಲ್ಲ ತಗೊಂಡು ಹೋಗ್ಬಿಟ್ಟು ನೀವು ಲೀಗಲ್ ಕೇಸ್ ಹಾಕಿದ್ರೆ ಇಮಿಡಿಯೇಟ್ ಬಂದು ಅವರು ಪೇಮೆಂಟ್ ಕೊಡ್ತಾರೆ. ಸೊ ಇದೇನಕ್ಕೆ ಅಂತಂದ್ರೆ ಇದೇ ಪರ್ಪಸ್. ನೀವು ತುಂಬಾ ಸ್ಮಾಲ್ ಎಂಟರ್ಪ್ರೈಸಸ್ ಆಗಿರೋದ್ರಿಂದ ನಿಮ್ಮ ಹತ್ರ ಕ್ಯಾಶ್ ಫಂಡ್ ತುಂಬಾ ಕಡಿಮೆ ಇರುತ್ತೆ. ಸೊ ಅದನ್ನ ನಿಮ್ಗೆ ಯಾರಾದ್ರೂ ಒಂದು ದೊಡ್ಡ ಪೇಮೆಂಟ್ ಏನಾದ್ರು ಹೋಲ್ಡ್ ಮಾಡ್ಬಿಟ್ರೆ ನೀವು ಕಂಪ್ನಿನ ರನ್ನೇ ಮಾಡಕ್ ಆಗೋದಿಲ್ಲ, ಅಥವಾ ಬೇರೆ ಕಡೆ ಹೋಗಿ ನೀವು ಬಡ್ಡಿಗೆ ತರಬೇಕಾಗುತ್ತೆ. ಸೊ ಬ್ಯಾಂಕ್ ಬಡ್ಡಿ ತರ ಅದೇನು ಕಡಿಮೆ ಬಡ್ಡಿ ಇರುತ್ತಾ, ಅದೆಲ್ಲ ಹ್ಯಾಂಡ್ ಲೋನ್ ಎಲ್ಲ ತುಂಬಾ ಪರ್ಸೆಂಟೇಜ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂತ ಗೌರ್ಮೆಂಟ್ ಈ ಸರ್ಟಿಫಿಕೇಟ್ ನ ನಿಮ್ಗೆ ಇಶ್ಯೂಸ್ ಮಾಡುತ್ತೆ. ಸೊ ನಿಮ್ಗೆ ತುಂಬಾ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ ಇದು ಕ್ಯಾಲ್ಕುಲೇಟ್ ಮಾಡ್ಕೊಂಡು.
ಸೊ ನೆಕ್ಸ್ಟ್ ಬೆಟರ್ ಬಿಸ್ನೆಸ್ ಕ್ರೆಡಿಬಿಲಿಟಿ. ಸೊ ನೀವು MSME ಏನಾದರೂ ತಗೊಂಡ್ರೆ ಏನು ಗೊತ್ತಾ, ಸೊ ನೀವು ಆನ್ಲೈನಲ್ಲಿ ರಿಜಿಸ್ಟರ್ ಆಗ್ತಿರಲ್ಲ, ಸೊ ಅದು ಅಫಿಷಿಯಲ್ ಆಗಿ ಎಲ್ರಿಗೂ ಟ್ರಸ್ಟ್ ವರ್ತಿ ಆಗೋದಕ್ಕೆ ಒಂದು ಸರ್ಟಿಫಿಕೇಟ್ ಆಗುತ್ತೆ. ಸೊ ನಿಮ್ಮನ್ನ ಆರಾಮಾಗಿ ನಂಬಿಟ್ಟು ನಿಮಗೆ ಯಾರಾದರೂ ಒಂದು ಬೆಟರ್ ಆಪರ್ಚುನಿಟಿ ಏನಾದರೂ ಕೊಡಬೇಕು ಅಂತಂದ್ರೆ ಖಂಡಿತ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಕೂಡ MSME ತುಂಬ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬಂದು ಸಬ್ಸಿಡೀಸ್ ಅಂಡ್ ಇನ್ಸೆಂಟಿವ್ಸ್. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಇರೋದ್ರಿಂದ ನಾವೇನಾಗುತ್ತೆ, ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕಾದ್ರೆ ಸ್ನೇಹಿತರೆ ಸಬ್ಸಿಡೀಸ್ ಅಂಡ್ ಇನ್ಸೆಂಟಿವ್ಸ್. ಸೊ ಸಬ್ಸಿಡೀಸ್ ಅಂಡ್ ಇನ್ಸೆಂಟಿವ್ಸ್ ಸ್ನೇಹಿತರೆ ಆಕ್ಚುಲಿ ಎಲ್ಲರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಸೊ ಇದೇನಾಗುತ್ತೆ, ಸಬ್ಸಿಡೀಸ್ ಮತ್ತೆ ಇನ್ಸೆಂಟಿವ್ಸ್ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವೇನಾದ್ರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ರೆ ಒಂದು ಸ್ವಲ್ಪ ಫಂಡ್ನ ಇಟ್ಕೊಂಡಿರ್ತೀವಿ. ಇನ್ ಸ್ವಲ್ಪ ಫಂಡ್ನ ನಾವು ಲೋನ್ ಆಗಿ ತಗೊಂತೀವಿ. ಅರ್ಥ ಆಯ್ತಾ? ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಕೆಲವೊಂದು ಲೋನ್ಗೆ ಪರ್ಟಿಕ್ಯುಲರ್ ಆಗಿ ಈ ಪ್ರಧಾನ ಮಂತ್ರಿ ಯೋಜನೆಗಳು ಅದೆಲ್ಲ ಇರುತ್ತಲ್ಲ, ಅಲ್ಲಿ ಸಬ್ಸಿಡೀಸ್ ಕೂಡ ಸಿಗುತ್ತೆ. ಎಕ್ಸಾಂಪಲ್ ನೀವು ಒಂದು 20 ಲಕ್ಷ ಲೋನ್ ತಗೊಂಡ್ರಿ, 1-2 ಲಕ್ಷ ಸಬ್ಸಿಡೀಸ್ ಇರುತ್ತೆ. ಅದಾದ್ಮೇಲೆ ಇನ್ಸೆಂಟಿವ್ಸ್ ಪಾಯಿಂಟ್ ಬಂದು ಇದೆಯಲ್ಲ, ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಒಂದು ಬರುತ್ತೆ. ಸೊ ಆ ಥರ ಏನಾದ್ರು ಪ್ರೋಗ್ರಾಮ್ ಏನಾದ್ರು ಮಾಡಿದ್ರೆ ನೀವು ಇನ್ಸೆಂಟಿವ್ ಸಿಗುತ್ತೆ. ಟೆಕ್ನಾಲಜಿ ಅಪ್ಗ್ರೇಡ್ ಸಪೋರ್ಟ್. ಸೊ ಏನಾಗುತ್ತೆ, MSME ಅಂಡರ್ ನಿಮ್ಗೆ ಕೆಲವೊಂದು ಟೂಲ್ಗಳೆಲ್ಲ ಕೊಡ್ತಾರೆ. ಸೊ ನಿಮ್ ಬಿಸ್ನೆಸ್ ನ ನೀವು ಈಸಿ ಟು ರನ್ ಮಾಡೋದಕ್ಕೆ. ಸೊ ಅದೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ. So this is the major part about the MSME and all. Next ಬಂದು ರಿಜಿಸ್ಟ್ರೇಷನ್ ಪಾರ್ಟು. ರಿಜಿಸ್ಟ್ರೇಷನ್ ನಾನು ಹೇಳ್ತಾ ಇದ್ದೀನಿ, ಇದು ತುಂಬ ಸಿಂಪಲ್ ಇರುತ್ತೆ. ಸೊ ಸಿಂಪಲ್ ಇರುತ್ತೆ. ನಿಮಗೆ 500,000 ರೂಪಾಯಿ ಕೂಡ ತುಂಬ ಇಂಪಾರ್ಟೆಂಟು, ಯಾಕಂದರೆ ನೀವು MSME ಅಂಡರ್ ಬರ್ತೀರಾ. ಸೊ ಇದು ಬಂದು ಆನ್ಲೈನಲ್ಲೇ ಮಾಡ್ಕೋಬೋದು. ನೀವು ಎಜುಕೇಟೆಡ್ ಆಗಿದ್ರೆ ದಯವಿಟ್ಟು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ ಪ್ರಯತ್ನ ಪಡಿ. ಸೊ ನಿಮಗೆ ಕನ್ಫ್ಯೂಷನ್ಸ್ ಏನಾದರೂ ಆಯಿತು ಅಂತಂದರೆ ಯಾವುದೇ ಕನ್ಸಲ್ಟೆಂಟ್ನ ಬಂದ್ಬಿಟ್ಟು ಇದು ಹೆಂಗೆ ಅದು ಹೆಂಗೆ ಅಂತ ಕೇಳಬೇಡಿ, ಅವ್ನ ಫ್ರೆಂಡ್ ಆಗಿದ್ರು ಕೂಡ. ಯಾಕಂದರೆ ನನಗೆ ಬೇಜಾರಾಗುತ್ತೆ. ನಾನು ಅನ್ನ ತಿಂತಿರೋದೇ ಅದರಿಂದ ನಾನು ಅದನ್ನು ಈಸಿಯಾಗಿ ನಿಮ್ಗೆ ಹೇಳ್ಕೊಟ್ರೆ ನನಗೆ ಬೇಜಾರಾಗುತ್ತೆ. ಸೊ ನೀವು ಟ್ರೈ ಮಾಡಿ, ನಿಮಗೆ ಗೊತ್ತಾದರೆ ಮಾಡ್ಕೊಳ್ಳಿ. ಸೊ ನಿಮಗೆ ಸೇವ್ ಆಗುತ್ತೆ. ಇಲ್ಲ ಅಂದರೆ ಯಾರಿಗಾದ್ರೂ ಕೊಡಿ, ಒಂದು 500,000 ಆಲ್ಮೋಸ್ಟ್ ನಾನು ಮಾಡಿಕೊಡ್ತಾರೆ ಅಷ್ಟೇ. ಅದು ಬಿಟ್ಟರೆ MSME ಮಾಡೋದಕ್ಕೆ ಏನೇನು ಚೆಕ್ ಲಿಸ್ಟ್ ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ ಬೇಕಂದರೆ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮೊಬೈಲ್ ನಂಬರ್, ಮೇಲ್ ID, ಫರ್ಮ್ ನೇಮು, ರೆಂಟಲ್ ಅಗ್ರಿಮೆಂಟ್, ಎಲೆಕ್ಟ್ರಿಸಿಟಿ ಬಿಲ್, ಫೋಟೋ ಅಂಡ್ ನಂಬರ್ ಆಫ್ ಎಂಪ್ಲಾಯೀಸು, ಕೆಟಗಿರಿ ನಿಮ್ಮದು SC STನ OBCನ ಮತ್ತು ಜನರಲ್ ಕೆಟಗಿರಿ ಬರುತ್ತೆ. ಅದಾದಮೇಲೆ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ನಂಬರ್ ಆಫ್ ಎಂಪ್ಲಾಯೀಸ್ ಬರುತ್ತೆ. ಮೇಲು, ಫೀಮೇಲು, ಟ್ರಾನ್ಸ್ಜೆಂಡರ್ ಎಲ್ಲ ಮೆನ್ಷನ್ ಮಾಡಬೇಕು. ಸೊ ಇಷ್ಟು ಚೆಕ್ ಲಿಸ್ಟ್ ಇರುತ್ತೆ. ನೀವು ಈಸಿಯಾಗಿ ನೀವು ಆನ್ಲೈನಲ್ಲೇ ಅಪ್ಲೈ ಮಾಡ್ಬೋದು. ಅಫಿಷಿಯಲ್ ವೆಬ್ಸೈಟ್ನ ಬೇಕಾದ್ರೆ ಈ ಲಿಂಕ್ ಕೆಳಗಡೆ ನಾವು ಈ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀವಿ, ದಯವಿಟ್ಟು ಅದ್ರ ಮುಖಾಂತರ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ನೂ ಒಂದು ಹೇಳ್ತೀನಿ, ಆ MSME ಆಲ್ಮೋಸ್ಟ್ ನಾನು ತಿಳಿದಂಗೆ 4 ಸಲ ಚೇಂಜ್ ಮಾಡಿದ್ದಾರೆ. ಅಫಿಷಿಯಲ್ ವೆಬ್ಸೈಟ್ ಅವಾಗ ಚೇಂಜ್ ಆಗ್ತಾ ಇರುತ್ತೆ. ಅದು ಯಾವ ರೀಸನೋ ಏನೋ ನನಗಂತೂ ಗೊತ್ತಿಲ್ಲ. ಇದನ್ನ ಲಿಂಕ್ನ ಇವತ್ತು ನೋಡ್ತಾ ಇದ್ರೆ ನೀವು ನೋಡಿ ಎಷ್ಟು ದಿನ ಹಿಂದೆ ಬಂದಿದೆ ಅಂತ. ಸುಮ್ಮನೆ ಕ್ಲಿಕ್ ಮಾಡ್ಬಿಟ್ಟು ನಾನು ರಾಂಗ್ ವಿಡಿಯೋ ಕೊಟ್ಟಿದ್ದೇನೆ ಅಂತ ಕಮೆಂಟ್ ಮಾಡಿಬಿಡಿ. ಸ್ನೇಹಿತರೆ ಆ್ಯಕ್ಚುಲಿ ನಾವು ವಿಡಿಯೋ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಎಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು, ಪಕ್ಕದಲ್ಲಿರೋರಿಗೆ ಹೇಳ್ಬೇಕು. ಇದು ಕನ್ನಡ ಯೂಟ್ಯೂಬ್ ಚಾನಲ್ಲು. ಇದನ್ನೇನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅಕೌಂಟಿಂಗ್ ನಾಲೆಡ್ಜು ನಿಮಗೆ ಕಾಲೇಜಲ್ಲಿ, ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ನಾನು ಅನುಭವದಲ್ಲಿ ಪಡೆದಿದ್ದೀನಲ್ಲ ಆಡಿಟ್ ಆಫೀಸಲ್ಲಿ, ಅದನ್ನ ಪರಿಪೂರ್ಣವಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೀವು ಈ ವಿಡಿಯೋಸ್ಗಳನ್ನೆಲ್ಲ ನೋಡ್ಬಿಟ್ಟು ನೀವೇನಾದರೂ ಇಂಟರ್ವ್ಯೂ ಏನಾದರೂ ಮಾಡಿದ್ರೆ ಪಕ್ಕ ನೀವು ಪಾಸ್ ಆಯ್ತೀರ. ಅಟ್ಲೀಸ್ಟ್ ನಾನು ಹೇಳ್ತಾ ಇದ್ದೀನಿ, MNC ಕಂಪ್ನಿ ಆ ಕಂಪ್ನಿನಲ್ಲಿ ಕೆಲಸ ತಗೊಳ್ದೆ ಹೋದ್ರು ಆಡಿಟರ್ ಆಫೀಸಲ್ಲಿ ಏನು ಕೆಲಸ ತಗೊಳ್ಳೋಕ್ಕೆ ಅರ್ಹತೆ ಬೇಕಲ್ಲ ಅದನ್ನಾದ್ರೂ ನಾನು ಕೊಡ್ತೀನಿ. ಸೊ ಮಿನಿಮಮ್ ವೇಜಸ್ ಥರ ಇದು. ಈ ವಿಡಿಯೋಯಿಂದ ಏನಾದರೂ ನಿಮ್ಗೆ ಹೆಲ್ಪ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಸುತ್ತಮುತ್ತ ಇರೋ ನೈಬರ್ಸ್ಗೆ ಇನ್ಫಾರ್ಮ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.